ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಅಪೊಸ್ತಲ ಪೌಲ ಹೇಳುತ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿದ್ದವರಿಗೆ ಅದು ಹುಚ್ಚು ಮಾತು, ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಪ್ರೈಸ್ ಗಾಡ್. ಅಪೊಸ್ತಲ ಪೌಲ್ ಇಲ್ಲಿ 1 ಕೊರಿಂಥ 1:18 ಶಿಲುಬೆಯ ವಿಷಯವಾದ ಮಾತು, ಫಾರ್ ದ ಮೆಸೇಜ್ ಆಫ್ ದ ಕ್ರಾಸ್. ಶಿಲುಬೆಯ ವಿಷಯವಾದ ಮಾತು, ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು. ಆ ಶಿಲುಬೆಯಲ್ಲಿ ಏನಾಯಿತು, ಆ ಶಿಲುಬೆಯಲ್ಲಿ ಏನು ನಡೆಯಿತು, ಯಾಕೆ ಆತನು ಯೇಸು ಕ್ರಿಸ್ತನು ಶಿಲುಬೆಗೆ ಹೋದ, ಯಾಕೆ ಆತನು ಶಿಲುಬೆಯಲ್ಲಿ ಬೇಕಾಗಿತ್ತು. ಅನೇಕರ ಪ್ರಶ್ನೆ ಇರ್ತದೆ, ಶಿಲುಬೆಯಲ್ಲಿ ಸಾಯುವಷ್ಟು ಆತನು ಬಲಹೀನನ, ಅವನನ್ನೇ ರಕ್ಷಿಸಲಿಕ್ಕೆ ಅವನಿಗೆ ಆಗಲಿಲ್ಲ, ಇತರರನ್ನು ಹೇಗೆ ಆತನು ರಕ್ಷಿಸ್ತಾನೆ? ನಾವು ನೋಡ್ತೇವೆ, ಅಲ್ಲಿ ಅನೇಕರು ಹೇಳಿದ್ರು ಆತನು ಶಿಲುಬೆಗೆ ಹೋಗುವಾಗ, ಈತನಿಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಹೌ ಕ್ಯಾನ್ ಯು ಪ್ರೊಟೆಕ್ಟ್ ಅದರ್ಸ್? ರೈಟ್. ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಆಚೆ ಈಚೆ ಇಬ್ಬರು ಕಳ್ಳರಿದ್ದರು. ಒಬ್ಬ ಕಳ್ಳ ಒಂದು ರೀತಿ ಮಾತಾಡ್ತಾನೆ, ಮತ್ತೊಬ್ಬ ಕಳ್ಳ ಇನ್ನೊಂದು ರೀತಿ ಮಾತಾಡುತ್ತಾನೆ. ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ 22ನೇ ಅಧ್ಯಾಯ 40ನೇ ವಚನ ನಂತರ 39ನೇ ವಚನ, ಲೂಕ್ ಚಾಪ್ಟರ್ 23ನೇ ಅಧ್ಯಾಯ 23-39. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಒಬ್ಬ ಕಳ್ಳ ಹೇಳ್ತಾನೆ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ ಅಂದನು. ನಾವು ನೋಡ್ತೇವೆ, ಇಲ್ಲಿ ಕಳ್ಳರು ಕೂಡ ಶಿಲುಬೆಯಲ್ಲಿ ಹಾಕಿದಾಗ ಒಬ್ಬನು ರೈಟ್ ಆಗಿ ಮಾತಾಡಿದ, ಒಬ್ಬನು ತಪ್ಪಾಗಿ ಮಾತಾಡಿದ, ಒಬ್ಬನು ಸ್ಪಿರಿಚುವಲಿ ಮಾತಾಡಿದ, ಒಬ್ಬನು ಶಾರೀರಿಕವಾಗಿ ಮಾತಾಡಿದ. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿದ್ದವರಿಗೆ ಅದು ಹುಚ್ಚು ಮಾತು, ನಮಗಾದರೂ ರಕ್ಷಣೆ ಮಾರ್ಗದಲ್ಲಿದ್ದ ನಮಗಾದರೂ ದೇವರ ಶಕ್ತಿಯಾಗಿದೆ. 1 Corinthians 1:18 ರೈಟ್. ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಯಾಕೆ ಹುಚ್ಚು ಮಾತು? ಇವತ್ತು ಶಾರೀರಿಕವಾಗಿ ಯಾರು ಯೇಸುವನ್ನು ನೋಡ್ತಾರೆ ಅವರೆಲ್ಲರಿಗೂ ಯೇಸುವಿನ ಕ್ರೂಜೆ ಅದು ಹುಚ್ಚು ಮಾತು. ಇವತ್ತು ಅನೇಕರು ಗೇಲಿ ಮಾಡುತ್ತಾರೆ, ಅನೇಕರು ಕ್ರಿಟಿಸೈಸ್ ಮಾಡುತ್ತಾರೆ, ತಮಾಷೆ ಮಾಡುತ್ತಾರೆ. ಎಂಥ ವ್ಯಕ್ತಿಯನ್ನು ನಂಬ್ತಾ ಇದ್ದೀರಿ? ಅವನನ್ನೇ ಅವನಿಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿ, ನಿಮ್ಮನ್ನೆಷ್ಟು ರಕ್ಷಿಸ್ತಾನೆ ಅವನು? ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ನಮಗಾದರೂ ದೇವರ ಶಕ್ತಿ, ಇಟ್ ದ ಪವರ್ ಆಫ್ ಗಾಡ್. ಮುಂದೆ ಅಪೊಸ್ತಲ ಪೌಲ ಹೇಳುತ್ತಾನೆ ಅಲ್ಲಿ 19ನೇ ವಚನದಲ್ಲಿ, ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. 20ನೇ ವಚನ, ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು
ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತ್ತು. ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಪ್ರೈಸ್ ಗಾಡ್. ಪ್ರಿಯರೇ, ಶಾರೀರಿಕ ರೀತಿಯಲ್ಲಿ ದ ಫ್ಲೆಶ್ ವಿಸ್ಡಮ್, ಪ್ರಾಪಂಚಿಕ ಜ್ಞಾನದಲ್ಲಿ ನಾವು ನೋಡಿದರೆ ಯೇಸು ಕ್ರಿಸ್ತನ ಶಿಲುಬೆ ಒಂದು ಹುಚ್ಚು ಮಾತು. ಬಟ್ ರಕ್ಷಣಾ ಮಾರ್ಗದಲ್ಲಿದ್ದವರಿಗೆ ಯೇಸುವೆ ದೇವರ ಶಕ್ತಿಯಾಗಿದ್ದಾನೆ. ಬೇರೆ ಯಾಕೆ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತನು? ಆತನು ಕ್ರೂಜೆಯಲ್ಲಿ ಸತ್ತದ್ದು ಅವನಿಗೋಸ್ಕರ ಅಲ್ಲ, ಆತನಿಗೋಸ್ಕರ ಸತ್ತದಲ್ಲ. ಒಂದು ಆತನ ತಪ್ಪಿನ ನಿಮಿತ್ತವಾಗಿ ಆತನು ಸತ್ತದಲ್ಲ. ಅಲ್ಲಿ ಇನ್ನೊಬ್ಬ ಕಳ್ಳ ಹೇಳುತ್ತಾನೆ, ನಾವಾದರೂ ನಮ್ಮ ದಂಡನೆಗೆ ತಕ್ಕ ನಾವು ಶಿಕ್ಷೆಯನ್ನು ಹೊಂದುತ್ತೇವೆ. ಇನ್ನೊಬ್ಬ ಕಳ್ಳನಿಗೆ ಹೇಳ್ತಾನೆ, ನೀನು ಈಗಲೂ ಕೂಡ ದೇವರಿಗೆ ಭಯಪಡುವುದಿಲ್ಲವೋ? ಏನೇನೋ ಮಾತಾಡ್ತಾ ಇದ್ದೆ. ಲಾಸ್ಟ್ ಮೂಮೆಂಟ್. ಈ ವ್ಯಕ್ತಿ ಏನು ಮಾಡಲಿಲ್ಲ, ಏನು ತಪ್ಪು ಮಾಡದೆ ದಂಡನೆಯನ್ನು ಹೊಂದುತ್ತಾ ಇದ್ದಾನೆ. ಪ್ರೇರೆ, ಯೇಸು ಕ್ರಿಸ್ತನು ದಂಡನೆಯನ್ನು ಹೊತ್ತುಕೊಂಡು ಹೋದದ್ದು ನನ್ನ ಮತ್ತು ನಿನ್ನ ದಂಡನೆಯನ್ನು ಹೊತ್ತುಕೊಂಡು ಹೋದ. ಪ್ರೈಸ್ ಗಾಡ್. ದೇವರು ಸರ್ವಶಕ್ತನಾಗಿದ್ದಾನೆ. ದೇವರು ಸರ್ವಶಕ್ತನಾಗಿದ್ದಾನೆ. ದೇವರು ಸರ್ವವ್ಯಾಪಿಯಾಗಿದ್ದಾನೆ. ದೇವರು ಸರ್ವ ವಲ್ಲಭನಾಗಿದ್ದಾನೆ. ಸರ್ವಶಕ್ತ ಆತನಿಂದ ಆಗುವುದಿಲ್ಲ ಎಂಬುದು ಯಾವುದೂ ಇಲ್ಲ. ಸ್ಥಾನಿಕನಾದ ಯೋಹನನು ಹೇಳುತ್ತಾನೆ, ಅಬ್ರಾಮನ್ ನಮ್ಮ ಮೂಲ ಪುರುಷ ಅಂತ ನಂಬುತ್ತೀರೋ? ಈ ಕಲ್ಲಿನಿಂದಲೂ ದೇವರಿಗೆ ಅಬ್ರಾಮನಿಗೆ ಸಂತತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಆಗ್ತದೆ. He is a creator. He can create anything. God is so powerful. ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು. ಆತನು ಸರ್ವಶಕ್ತನು. ಎರಡನೇದ್ದು, ಆತನು ಸರ್ವಜ್ಞಾನಿ. ಆತನು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾನೆ. ಒಂದೇ ಸಂದರ್ಭದಲ್ಲಿ ಆತನಿಗೆ ಏನೆಲ್ಲ ನಡೀತಾ ಇದೆ, ಈ ಲೋಕದಲ್ಲಿರುವ 700 ಕೋಟಿ ಜನರ ಮನಸ್ಸಿನಲ್ಲಿ ಏನಿದೆ ಎಲ್ಲವೂ ಆತನಿಗೆ ಒಂದು ಕ್ಷಣದಲ್ಲಿ ಗೊತ್ತಿದೆ. ನಿನ್ನ ನಾಳೆ ಗೊತ್ತಿದೆ, ನಿನ್ನ ನಿನ್ನೆ ಗೊತ್ತಿದೆ. ದೇವರೇ ಆದಿಯು, ಆತನು ಅಂತ್ಯ. ಅದು ದೇವರು ಒಂದೇ ಸಾರಿ ಎಲ್ಲವನ್ನು ನೋಡುತ್ತಾನೆ. ಪ್ರೈಸ್ ಗಾಡ್. ಎಲ್ಲವನ್ನು ನೋಡುತ್ತಾನೆ. ಆತನು ಸರ್ವಶಕ್ತ. ಆತನು ಪ್ರೀತಿ ಸ್ವರೂಪಿ. ಇಸ್ ದ ಗಾಡ್ ಆಫ್ ಲವ್. ಅದಕ್ಕೋಸ್ಕರ ದೇವರಿಗೆ ಮನುಷ್ಯನು ಪಾಪ ಮಾಡಿದಾಗ ಈ ಇಡೀ ಲೋಕದಲ್ಲಿ ನಾವು ಯಾರೆಲ್ಲ ಹುಟ್ಟಿದ್ದೇವೆ, ನಾವೆಲ್ಲರೂ ಒಬ್ಬ ಮನುಷ್ಯನ ಮೂಲಕ ನಾವು ಹುಟ್ಟಿದ್ದೇವೆ. ಒನ್ ಮ್ಯಾನ್. ಒಬ್ಬ ಮನುಷ್ಯನ ಮೂಲಕ, ಒಂದು ರಕ್ತದ ಮೂಲಕ ಎಲ್ಲ ಜನಾಂಗಗಳು, ಅವರವರ ಇರತಕ್ಕ ಕಾಲಗಳು, ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಓಕೆ. ಬಟ್ ದೇವರ ನಿಯಮ ಏನಂತ ಹೇಳಿದ್ರೆ, ಪಾಪ ಮಾಡಿದ ವ್ಯಕ್ತಿ ಅವನು ಸಾಯಬೇಕು. ದೇವರು ಯಾವತ್ತೂ ತನ್ನ ವಚನವನ್ನು ಬದಲಾಯಿಸುತ್ತಿಲ್ಲ. ಪಾಪ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಸಾಯಲೇಬೇಕು. ಇದು ದೇವರ ನಿಯಮ. ದೇವರು ತನ್ನ ವಚನವನ್ನು ಬದಲಾಯಿಸುತ್ತಿಲ್ಲ. ಹಾಗಾದರೆ ಇಂತಹ ಪಾಪದಿಂದ, ಇಂತಹ ಒಂದು ಮರಣದಿಂದ, ಇಂತಹ ಒಂದು ಶಾಪದಿಂದ ನಮ್ಮನ್ನು ವಿಮೋಚಿಸುವವರು ಯಾರು? ಮರಣವನ್ನು ತಪ್ಪಿಸಲಿಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲದು. 2 ಸ್ಕ್ರಿಪ್ಚರ್ ನಿಮಗೆ ತೋರಿಸ್ತೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16-26 ವಚನ. ಮ್ಯಾಥ್ಯೂ ಚಾಪ್ಟರ್ 16:26. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಈಡು ಅಂತ ಹೇಳಿದ್ರೆ ಏನು ಕ್ರಯ ಕೊಟ್ಟಾನು? ತನ್ನ ಪ್ರಾಣ ವಿಮೋಚನೆಗೆ ಆತನು ಏನು ಕ್ರಯ ಕೊಟ್ಟಾನು?
For what profit it is to a man if he gain the whole world and lose his own soul? Or what will a man give in exchange for his soul? ಆತನ ಪ್ರಾಣ ವಿಮೋಚನೆಗೆ ಎಕ್ಸ್ಚೇಂಜ್ ಆಗಿ ಆತನು ಏನು ಕ್ರಯ ಕೊಟ್ಟಾನು, ಏನು ಈಡು ಕೊಟ್ಟಾನು? ಆತನು ತನ್ನ ಬಿಡುಗಡೆ ಮಾಡಲಿಕ್ಕೆ ಒಂದು ಗೋಲ್ಡನ್ನು ನೀವು ಒಂದು ಅಡವಂತ ಹೇಳ್ತಾರೆ, ಅದಕ್ಕೆ ಇಟ್ಟರೆ ನೀವಿಷ್ಟು ಹಣ ಕೊಡ್ತೀರಿ ಮತ್ತು ಅದನ್ನು ವಿಮೋಚಿಸ್ತೀರಿ. ಬಟ್ ಮನುಷ್ಯನ ಪ್ರಾಣ ವಿಮೋಚನೆಗೆ ಅನೇಕ ಭೂಮಿಗಳನ್ನು ಕೊಟ್ಟರೂ ವಿಮೋಚನೆ ಆಗುವುದಿಲ್ಲ. ಮರಣವನ್ನು ತಪ್ಪಿಸಲು ಎಷ್ಟು ಹಣ ಕೊಟ್ಟರೂ ಆಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಏನು ಈಡು ಕೊಡ್ತೆ? 49ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, 9ನೇ ವಚನ, ಸಾಮ್ಸ್ 49. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತಹ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟು ಬಿಡಬೇಕು. ದಟ್ he should continue to live eternally and not see the fate. Okay? For the redemption of their soul is costly and it shall cease forever. Costly. ಕನ್ನಡದಲ್ಲಿ ಇದೇ ವಚನ 8ನೇ ವಚನದಲ್ಲಿ ನಾವು ನೋಡ್ತೇವೆ. 8ನೇ ವಚನವನ್ನು ಓದಿ ನಮಗೆ ಸಿಗ್ತದೆ. ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ದೇವರಿಗೆ ಈಡನ್ನು ಕೊಟ್ಟು, ಏನು ಕಾಣಿಕೆ ಕೊಟ್ಟು, ಏನು ದೇವರಿಗೆ ಕೊಟ್ಟು ನಿನ್ನನ್ನು ನೀನು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ, ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ, ಲೋಕ ಅಂತ ಹೇಳಿದ್ರೆ ಲೋಕದಲ್ಲಿರುವ ಪಾಪಿಗಳ ಮೇಲೆ, ಒಬ್ಬ ಮನುಷ್ಯನಿಂದ ಹುಟ್ಟಿದ್ದ ಜನರೇಷನ್ನ ಮೇಲೆ ದೇವರು ಎಷ್ಟೋ ಪ್ರೀತಿಯನ್ನು ಮಾಡಿ, ಒಂದು ಕಲ್ಲಿನಿಂದಲೂ ಸಂತಾನವನ್ನು ಉತ್ಪತ್ತಿ ಮಾಡಲು ಶಕ್ತನಾದ ದೇವರು, ಯಾವುದು ಇಲ್ಲದ ಸಂಗತಿಯಲ್ಲಿ ಇರುವಾಗಿ ಕರೆಯುವ ದೇವರು, ನಾವು ಪಾಪ ಮಾಡಿದ್ದೇವೆ ಅಂತ ಹೇಳಿಕೊಂಡು ನಮ್ಮನ್ನು ಆತನು ಬಿಡಲಿಲ್ಲ, ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಬಟ್ ಆತನು ತನ್ನ ವಚನವನ್ನು ಬದಲಾಯಿಸಲಿಲ್ಲ. ಆ ಮಹಿಮೆಯ ಪದವಿಯನ್ನು ಬಿಟ್ಟು ಯಾವ ಕಾಣುವ ಲೋಕ, ಕಾಣದ ಲೋಕ ಯಾರ ಮುಖಾಂತರ ಉಂಟಾಯಿತೋ ಆ ವ್ಯಕ್ತಿ ಒಬ್ಬ ಮನುಷ್ಯನಾದ. ಅದಕ್ಕೋಸ್ಕರ ಫಿಲಿಪಿಯನ್ಸ್ 2:6 ಹೇಳ್ತದೆ. ಫಿಲಿಪಿಯನ್ಸ್ 2:6 ನಾವು ಓದಿದ್ರೆ ನಮಗೆ ಸಿಗ್ತದೆ. ಫಿಲಿಪಿಯನ್ 2:6 ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೋಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಓಕೆ, ನೆಕ್ಸ್ಟ್ ಹೇಳ್ತದೆ 8ನೇ ವಚನ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತೀ ಉನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸ್ತಾನೆ. ಆದ್ದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು 100% ಆತನು ಮನುಷ್ಯನಾದನು. 100% ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದ. ಯಾಕೆ? ನಾವು ಸಾಯಬೇಕಾದ ಜಾಗದಲ್ಲಿ ಆತನು ದೇವರಾಗಿ ಬರಲಿಲ್ಲ. ಆತನು 100% ಮನುಷ್ಯನಾಗಿ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡ. ನಮ್ಮ ಮೇಲಿದ್ದ ತೀರ್ಪನ್ನು ಆತನು ಶಿಲುಬೆಯಲ್ಲಿ ಮರಣದಂಡನೆಯನ್ನು ತಾನು ತೆಗೆದುಕೊಂಡ. ಆ ಶಿಲುಬೆಯಲ್ಲಿ ಎಲ್ಲವೂ ಎಕ್ಸ್ಚೇಂಜ್ ಆಯಿತು.
ಇಡೀ ಲೋಕದ ಜನರ ಎಷ್ಟು ಪಾಪ ಇದೆ, ಆ ಪಾಪವನ್ನು ಆತನು ಶಿಲುಬೆಯಲ್ಲಿ ತನ್ನ ಮೇಲೆ ತೆಗೆದುಕೊಂಡ. ಆ ಪಾಪಗೋಸ್ಕರ ಆತನು ಮರಣ ದಂಡನೆಯನ್ನು ಅನುಭವಿಸಿದ. ಆತನು ಶಾಪವಾದ, ಆತನು ಪಾಪವಾದ. ಎಲ್ಲಿ ಪಾಪ ಇದೆ ಅಲ್ಲಿ ದುರಾತ್ಮಗಳ ಆಡಳಿತ ನಡೀತದೆ. ಯಾಕಂದರೆ ದುರಾತ್ಮಗಳಿಗೆ ಅಲ್ಲಿ ನ್ಯಾಯಬದ್ಧವಾದ ಅಧಿಕಾರ ಇರುತ್ತದೆ, ಆ ಮನುಷ್ಯನನ್ನು ಪೀಡಿಸಲು, ಗುಲಾಮತನಕ್ಕೆ ನಡೆಸಲು. ಯಾವಾಗ ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಆತನು ಶಿಲುಬೆಯಲ್ಲಿ ನಮ್ಮ ದಂಡನೆಯನ್ನು ಹೊತ್ತುಕೊಂಡ, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ಎಲ್ಲ ದುರಾತ್ಮಗಳು ಆತನು ಅಟ್ಯಾಕ್ ಮಾಡಿದರು. ಮರಣವು ಆತನು ಅಟ್ಯಾಕ್ ಮಾಡಿತು. ಎಲ್ಲ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡು ಕಡೆಗೆ ಒಂದು ಮಾತು ಹೇಳಿದ, ತೀರಿತು, ಫಿನಿಶ್ಡ್. ಪಾಪಕ್ಕೆ ಪರಿಹಾರ ಆಯಿತು. ಕ್ರೂಜೆಯಲ್ಲಿ ನಮ್ಮ ದಂಡನೆ, ನಮ್ಮ ಅಪರಾಧಗಳು, ನಮ್ಮ ಶಾಪಗಳು, ನಮ್ಮ ರೋಗಗಳು, ನಮ್ಮ ವ್ಯಾಧಿಗಳನ್ನು ಎಲ್ಲವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದ. ನಮ್ಮ ಅಪರಾಧಗಳ ನಿಮಿತ್ತವಾಗಿ ದೇವರು ನಮ್ಮನ್ನು ದಂಡನೆಗೆ ಒಪ್ಪಿಸಲಿಲ್ಲ, ದೇವರು ಆತನನ್ನು ದಂಡನೆಗೆ ಒಪ್ಪಿಸಿದ. ರೋಮನ್ಸ್ 4 ಚಾಪ್ಟರ್ 25 ವರ್ಸ್, ರೋಮನ್ಸ್ 4 ಚಾಪ್ಟರ್ 25 ವರ್ಸ್ ಅಲ್ಲಿ ಹೇಳ್ತದೆ, 4 ಚಾಪ್ಟರ್ 25, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತವಾಗಿ, ಆತನ ಅಪರಾಧಗೋಸ್ಕರ ಅಲ್ಲ, ನಮ್ಮ ಅಪರಾಧ ನಿಮಿತ್ತವಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತನೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸ್ತಾನೆ. ಯಾವ ಯೇಸು ತೀರಿತು ಅಂತ ಪ್ರಾಣ ಬಿಟ್ಟು ಆತನ ಶರೀರ ಅಲ್ಲಿತ್ತು, ಆತನ ಪ್ರಾಣ ಅದು ಪಾತಾಳಕ್ಕೆ ಹೋಯಿತು. ಆತನ ಶರೀರ 3 ದಿನ ಅಲ್ಲಿ ಹೂಣಲ್ಪಟ್ಟಿತ್ತು. ಯಾವ ವ್ಯಕ್ತಿ ಪಾಪಿಯಾದ ವ್ಯಕ್ತಿ ಯಾವಾಗ ಆತನ ಶರೀರವನ್ನು ಬಿಟ್ಟು ಪಾತಾಳಕ್ಕೆ ಹೋಗ್ತಾನೆ, ಪಾತಾಳದಲ್ಲಿ ಮರಣ ಅಂದರೆ ಸೈತಾನನು ಆ ವ್ಯಕ್ತಿಯನ್ನು ಹಿಡಿತಾನೆ. ಬಟ್ ಬೈಬಲ್ ಹೇಳ್ತದೆ ಮರಣವು ಆತನನ್ನು ಹಿಡಿಯಲಿಕ್ಕೆ ಆಗಲಿಲ್ಲ. 2 ಚಾಪ್ಟರ್ 25 ವರ್ಸ್ ಅಪೋಸ್ತಲ ಪೇತ್ರನು ಪ್ರೀಚ್ ಮಾಡುತ್ತಾನೆ. ಅಪೋಸ್ತಲ ಕೃತ್ಯ 2 ಚಾಪ್ಟರ್ 24-25 ವರ್ಸ್, ಅಪೋಸ್ತಲ ಕೃತ್ಯ. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗ ನನ್ನ ಎದುರಿನಲ್ಲಿ ಇರುವುದನ್ನು ನೋಡಿದ್ದೇನೆ, ನಾನು ಕದಲದಂತೆ ಆತ ನನ್ನ ಬಲಗಡೆಯಲ್ಲಿ ಇದ್ದಾನೆ. ಓಕೆ 24ರಿಂದ ಓದು, 24. ಓಕೆ, ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. Whom God raised up, having loosed the pains of death, because it was not possible that he should be held by it. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಮರಣ ಮತ್ತು ವೇದನೆಗಳಿಂದ, ಪೇನ್ನಿಂದ ಆತನು ಎಬ್ಬಿಸಿದನು. ಯಾಕಂದರೆ ಮರಣವು ಆತನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಮರಣ ಅಂದರೆ ಯಾರು? ಸೈತಾನನ ಹೆಸರು ಮರಣದ ಅಧಿಕಾರಿ. ಇಬ್ರಿಯರಿಗೆ ಬರೆದ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಇಬ್ರೂಸ್ 2 ಚಾಪ್ಟರ್ 14 ವರ್ಸ್, ಇದಲ್ಲದೆ ಮಕ್ಕಳು ರಕ್ತ ಮಾಂಸದ ದಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಪ್ರೇರೆ, ಯಾವ ವ್ಯಕ್ತಿ ಯೇಸು ಕ್ರಿಸ್ತ ನನಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ, ಯಾವಾಗ ನೀವು ಕ್ರೂಜೆಯಲ್ಲಿ ಏನು ನಡೆಯಿತು ಈ ಸಂದೇಶವನ್ನು ಕೇಳಿದಾಗ ಅದಕ್ಕೆ ನಿಮಗೆ ವಿಮೋಚನೆ ಆಗುತ್ತದೆ. 1ನೇ 18ನೇ ವಚನದಲ್ಲಿ ನಾವು ಓದಿದೆವು, ನಾಶನ ಮಾರ್ಗದಲ್ಲಿದ್ದವರಿಗೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿದ್ದವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣಾ ಮಾರ್ಗದಲ್ಲಿ ಇದ್ದವರಾದ ನಮಗಾದರೂ ದೇವರ ಶಕ್ತಿಯಾಗಿದೆ. ಯೇಸು ಕ್ರಿಸ್ತನು ಸತ್ತನು, ಹೂಣಲ್ಪಟ್ಟನು, 3ನೇ ದಿನ ಪುನರುತ್ಥಾನಾದನು. ಯಾವಾಗ ನಾವು ನಂಬುತ್ತೇವೆ, ನಮ್ಮ ಪಾಪಗಳು ಪರಿಹಾರವಾಗಿ ನಾವು ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರುತ್ತೇವೆ. ಈಗ
ದುರಾತ್ಮಗಳಿಗೆ, ರೋಗಗಳಿಗೆ, ವ್ಯಾಧಿಗಳಿಗೆ ನ್ಯಾಯಬದ್ಧವಾದ ಅಧಿಕಾರ ನಮ್ಮ ಮೇಲೆ ಇಲ್ಲ. ಸೈತಾನನು ತನ್ನ ನ್ಯಾಯಬದ್ಧವಾದ ಅಧಿಕಾರವನ್ನು ಕಳಕೊಂಡಿದ್ದಾನೆ. ಇವತ್ತು ನಮಗೆ ರಕ್ಷಣೆ ಆಗುವಂಥದ್ದು ಕೇವಲ ನಂಬಿಕೆಯ ಮೂಲಕ. ಆತನು ಕ್ರೂಜೆಯಲ್ಲಿ ಮುಗಿಸಿದ ಕೆಲಸದ ಮೇಲೆ ನಂಬಿಕೆಯ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗ್ತವೆ. ನೀನು ನಂಬುವುದಿಲ್ಲ, ನಿನ್ನ ಪಾಪಗಳು ಹಾಗೆ ಇರ್ತವೆ. ಸೈತಾನ ಒಂದು ಕೆಲಸ ಮಾಡುತ್ತಾನೆ, ಆತನು ಮಾಡಿದ ಕೆಲಸವನ್ನು ನೀವು ನಂಬದಂತೆ, ಅನೇಕರು ನಂಬದಂತೆ ಆತನು ಮಂಕು ಮಾಡುತ್ತಾನೆ. ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸ್ವಾರ್ಥೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ನೀವು ನಂಬಬೇಕಾದರೆ ಆ ಕ್ರೂಜೆಯಲ್ಲಿ ಆತನು ಏನು ಮಾಡಿದ? ಆ ಕ್ರೂಜೆಯಲ್ಲಿ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡಾದ. ಆತನು ಹೂಣಲ್ಪಟ್ಟ, ಆತನು 3ನೇ ದಿನ ಪುನರುತ್ಥನಾದ. ನೀವು ಯಾವಾಗ ಸಂದೇಶವನ್ನು ಕೇಳುತ್ತೀರಿ, ನಿಮ್ಮ ಹ್ಯೂಮನ್ ಸ್ಪಿರಿಟ್ ಮರಣದ ದಾಸತ್ವದೊಳಗಿಂದ ಬಿಡುಗಡೆ ಆಗಿ ದೇವರ ರಾಜ್ಯದಲ್ಲಿ ಹುಟ್ಟುತ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆತ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಸ್ಪಿರಿಚುವಲಿ ನೀವು ಬಿಡುಗಡೆ ಆಗಿದ್ದೀರಿ. ನಿಮ್ಮ ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಆದ್ದರಿಂದ ನಿಮ್ಮ ಆತ್ಮ, ಪ್ರಾಣ, ಶರೀರದ ಮೇಲೆ ಸೈತಾನಿಗೆ, ವ್ಯಾಧಿಗಳಿಗೆ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ಇಫ್ ಯು ಬಿಲೀವ್, ನೀವು ನಂಬುವುದಾದರೆ ಇಲ್ಲ. ಸೈತಾನಲ್ಲಿ ಇರುವಂಥ ಒಂದೇ ಒಂದು ಅಸ್ತ್ರ, ಅದು ಸುಳ್ಳು. ಆ ಸುಳ್ಳು ಏನು ಹೇಳ್ತೆ ಅಂತ ಹೇಳಿದ್ರೆ, ಶಿಲುಬೆಯ ವಿಷಯವಾದ ಮಾತು ಹುಚ್ಚು. ಪ್ರೈಸ್ ಗಾಡ್. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪ್ರೇರೆ, ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ? ಅದು ನನಗೋಸ್ಕರ ಮಾಡಿದ್ದಾನೆ. ಆತನ ಕ್ರೂಜೆ, ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದ ಮೂಲಕ ಇವತ್ತು ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಆಫ್ ಗಾಡ್. ಇವತ್ತು ದೇವರ ಮಕ್ಕಳಾಗುವಂಥ ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ದೇವರ ಆತ್ಮನ 24/7 ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಬಿಕಾಸ್ ಆಫ್ ಹಿಸ್ ಕ್ರಾಸ್. ಆತನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟ ಕಾರಣ ನಾವು ಪರಿಶುದ್ಧನಾದ ದೇವರಿಗೆ ಕ್ರಿಸ್ತನ ಕ್ರೂಜೆಯ ಮೂಲಕ ಪರಿಶುದ್ಧನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಇದು ಆತ್ಮಿಕವಾಗಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ದೇವರಿಂದ ಬಂದ ನಮಗೆ ಶಕ್ತಿಯಾಗಿದ್ದಾನೆ. ನೀವು ಶಾರೀರಿಕ ಜ್ಞಾನದಿಂದ ನೋಡಿದರೆ ಅದು ಹುಚ್ಚು ಮಾತು. ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ, ಯಹೂದ್ಯರು ಅದ್ಭುತಗಳನ್ನು ಹುಡುಕುತ್ತಾರೆ. ಗ್ರೀಕರಿಗೆ ಹುಚ್ಚು ಮಾತು, ಯಹೂದ್ಯರಿಗೆ ವಿಘ್ನ, ಒಂದು ತಡೆ. ನಮಗಾದರೂ, ದೇವರಿಂದ ಕರೆಯಲ್ಪಟ್ಟವರಾದ ನಮಗಾದರೂ, ಗ್ರೀಕರಾಗಲಿ ಯಹೂದ್ಯರಾಗಲಿ, ನಿನ್ನ ಬ್ಯಾಕ್ಗ್ರೌಂಡ್ ಏನೇ ಆಗಿರಲಿ, ಯೇಸು ಕ್ರಿಸ್ತನೇ ದೇವರ ಕಡೆಯಿಂದ ಬಂದ ನಮಗೆ ಜ್ಞಾನವೂ ಶಕ್ತಿಯೂ ಆಗಿದ್ದಾನೆ. ಇದೇ ಬೈಬಲಲ್ಲಿ 21ನೇ ಕೊರಿಂಥ 1:23 ಹೇಳ್ತದೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸ್ತೇವೆ. ಇಂಥ ಕ್ರಿಸ್ತನ ಸಂಗತಿ ಯಹೂದ್ಯರಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ನೆಕ್ಸ್ಟ್, ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. 25ನೇ ವಚನ, ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದಾಗಿದೆ. ಪ್ರೇರೆ, ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸದ ಮೂಲಕ ನಿಮ್ಮ ಅಪರಾಧಗಳು ಪರಿಹಾರವಾಗಿ ನಿಮಗೆ ಬಿಡುಗಡೆ ಆಗಿದೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸು, ನನ್ನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ನಾವು ಆರೋಗ್ಯವಂತ ದೇವರಿಗೆ
ಕ್ರಿಸ್ತನಲ್ಲಿ ಆರೋಗ್ಯವಂತ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. We refuse to be sick, oh God. ನಾವು ರೋಗವನ್ನು ನಿರಾಕರಿಸ್ತಾ ಇದ್ದೇವೆ. ಶಾಪ ಸುಳ್ಳುಗಳನ್ನು ನಾವು ನಿರಾಕರಿಸ್ತಾ ಇದ್ದೇವೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನಮ್ಮಲ್ಲಿ ವಾಸ ಮಾಡುವ ಅದೇ ಆತ್ಮನ ಮೂಲಕ ನಮ್ಮ ಮೃತ್ಯ ದೇಹಗಳಿಗೆ ಜೀವ ಕೊಟ್ಟಿದ್ದಾನೆ. We thank you, Lord. We got the life and divinity of God in our spirit. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರ ಆಂತರ್ಯದಲ್ಲಿ ಎದ್ದೇಳಲಿ. ನಂಬುವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಪ್ರತಿಯೊಂದು ದೇಹಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. We speak, be healed now in Jesus' name. Amen, 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 amen.